ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸಿಲಿಕಾನ್ ಸಿಟಿಯ ಜೀವನಾಡಿ ಎನಿಸಿರುವ ಹೋಟೆಲ್ ಉದ್ಯಮಕ್ಕೆ ಈಗ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಕೊರತೆಯ ಬಿಸಿ ತಟ್ಟಿದೆ. ಗ್ಯಾಸ್ ಪೂರೈಕೆಯಲ್ಲಿ ಉಂಟಾಗಿರುವ ಭಾರೀ ವ್ಯತ್ಯಯದಿಂದಾಗಿ ಹೋಟೆಲ್ಗಳನ್ನು ನಡೆಸುವುದು ದುಸ್ತರವಾಗಿದ್ದು, ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೋರಿ ಬೆಂಗಳೂರು ಹೋಟೆಲ್ಸ್ ಅಸೋಸಿಯೇಷನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸುಮಾರು 90 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಹೋಟೆಲ್ ಅಸೋಸಿಯೇಷನ್ ನಗರದ ಹೋಟೆಲ್ ಉದ್ಯಮವನ್ನು ಪ್ರತಿನಿಧಿಸುತ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಇವೆಲ್ಲವೂ ಈಗ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಕೊರತೆಯಿಂದಾಗಿ ಗಂಭೀರ ಸಂಕಷ್ಟವನ್ನು ಎದುರಿಸುತ್ತಿವೆ. ಗ್ಯಾಸ್ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡರೆ ಉದ್ಯಮವೇ ನೆಲಕಚ್ಚುವ ಆತಂಕ ಎದುರಾಗಿದೆ. ಇನ್ನು ಹೋಟೆಲ್ಗಳು ಕೇವಲ ಲಾಭದಾಯಕ ಕೇಂದ್ರಗಳಲ್ಲ, ಅವು ಸಮಾಜದ ವಿವಿಧ ವರ್ಗದ ಜನರ ಹಸಿವು ನೀಗಿಸುವ ತಾಣಗಳಾಗಿವೆ. ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದ್ದರೆ ಅದು ಕೇವಲ ಮಾಲೀಕರಿಗೆ ಮಾತ್ರವಲ್ಲ, ಅದರ ಮೇಲೆ ಅವಲಂಬಿತರಾಗಿರುವ 6 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಅಲ್ಲದೆ ಹೋಟೆಲ್ಗಳಲ್ಲಿ ಹಣ್ಣು, ತರಕಾರಿ ಹಾಗೂ ಹಾಲಿನ ಬಳಕೆ ಗಣನೀಯವಾಗಿರುವುದರಿಂದ ರೈತರು ಬೆಳೆದ ಉತ್ಪನ್ನಗಳ ಬೇಡಿಕೆ ಕುಂಠಿತಗೊಂಡು ಅವರು ಕೂಡ ಸಂಕಷ್ಟವನ್ನು ಎದುರಿಸುವಂತೆ ಆಗುತ್ತಾ ಇದೆ ಅಂತ ಅಸೋಸಿಯೇಷನ್ ಕಳವಳವನ್ನು ವ್ಯಕ್ತಪಡಿಸಿದೆ. ಕನಿಷ್ಠ 50% ಸರಬರಾಜು. ದಿನನಿತ್ಯದ ಅವಶ್ಯಕತೆಯಲ್ಲಿ ಕನಿಷ್ಠ 50% ಎಲ್ಪಿಜಿ ಗ್ಯಾಸ್ ಅನ್ನು ಯಾವುದೇ ವ್ಯತ್ಯಯವಿಲ್ಲದೆ ಪೂರೈಸಲು ಕ್ರಮ ಕೈಗೊಳ್ಳಬೇಕು. ಪ್ರಧಾನಿ ಭೇಟಿಗೆ ಅವಕಾಶ. ಉದ್ಯಮ ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಕುರಿತು ಚರ್ಚಿಸಲು ಪ್ರಧಾನಿಯವರ ಅಪಾಯಿಂಟ್ಮೆಂಟ್ ಕೋರಲಾಗಿದೆ. ತುರ್ತು ಕ್ರಮ. ಗ್ಯಾಸ್ ಕೊರತೆಯಿಂದಾಗಿ 40,000 ಹೋಟೆಲ್ ಮಾಲೀಕರು ಬೀದಿಗೆ ಬೀಳದಂತೆ ರಕ್ಷಿಸಬೇಕು ಅಂತ ಮನವಿಯನ್ನ ಮಾಡಲಾಗಿದೆ.